ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾಸ್ ವ್ಲಾಗ್. ಇನ್ನೇನು ವಿದ್ಯಾರ್ಥಿಗಳೇ ಪರೀಕ್ಷೆ ಬಂದುಬಿಡ್ತು. ಹಾಗಾಗಿ ನಾನು ನಿಮಗೆ ಪರಿಣಾಮಕಾರಿಯಾಗಿ ಹೇಗೆ ಓದೋದು ಅನ್ನುವಂಥ ಸಲಹೆಗಳನ್ನು ಹೇಳ್ಕೊಡ್ತಾ ಇದ್ದೇನೆ. ಒಂದೊಂದಾಗಿ ಸಲಹೆಗಳನ್ನು ನೋಡೋಣ ಅಲ್ವಾ. ಮೊದಲನೇ ಸಲಹೆ ಸಮೀಕ್ಷೆ. ಓದಲು ಪ್ರಾರಂಭಿಸುವ ಮುನ್ನ ಶೀರ್ಷಿಕೆ ಉಪಶೀರ್ಷಿಕೆಯನ್ನು ಓದುವುದು. ಎರಡನೇದು ವೇಳಾಪಟ್ಟಿಯನ್ನು ತಯಾರಿಸುವುದು. ದಿನನಿತ್ಯ ಅಧ್ಯಯನ ವೇಳಾಪಟ್ಟಿಯನ್ನು ಪಾಲಿಸಿ. ಸಮಯದ ಪ್ರಕಾರ ಓದುವುದರಿಂದ ಎಲ್ಲ ವಿಷಯಗಳಿಗೆ ಸಮಾನ ಗಮನ ಕೊಡಬಹುದು. ಮೂರನೇ ಪಾಯಿಂಟ್ ಸಕ್ರಿಯ ಓದುವಿಕೆ. ಸಕ್ರಿಯ ಓದುವಿಕೆ ಎಂದರೆ ಕೇವಲ ಓದುವ ಬದಲು ಓದುವ ವಿಷಯದೊಂದಿಗೆ ಸಂಭಾಷಣೆ ನಡೆಸಿ. ಏಕೆ, ಹೇಗೆ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಸಲಹೆ ನಂಬರ್ 4 ಅರ್ಥ ಮಾಡಿಕೊಂಡು ಓದುವುದು. ಕೇವಲ ಪದಗಳನ್ನು ಓದುವ ಬದಲು ವಾಕ್ಯಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು. 5ನೇ ಪಾಯಿಂಟ್ ಸ್ಪಷ್ಟ ಗುರಿ ನಿಗದಿಪಡಿಸಿ. ಓದುವ ಮೊದಲು ನೀವು ಏನನ್ನು ಓದಲು ಹೋಗುತ್ತೀರಾ ಎಂಬುದನ್ನು ನಿರ್ಧರಿಸಬೇಕು. ಅಂತಂದರೆ ಇವಾಗ ಉದಾಹರಣೆಗೆ ನೀವು ಮ್ಯಾಥ್ಸನ್ನು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಒಂದು ಅಭ್ಯಾಸವನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು. ಅಥವಾ ಸಮಾಜನೇ ಒಂದು ಪಾಠವನ್ನು ಓದ್ತಾ ಇದ್ದೀರಾ ಅಂದರೆ ಅದನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು. ಪೆಂಡಿಂಗ್ ಇಡೋಣ ಅಂತ ಹೇಳಿ ನಾಳೆಗೆ ಅದನ್ನು ತೆಗೆದುಕೊಂಡು ಹೋಗಬಾರದು. ಆ ರೀತಿ ನೀವು ಗುರಿಯನ್ನು ಇಟ್ಕೋಬೇಕು. 6ನೆಯ ಸಲಹೆ ನಿಯಮಿತವಾಗಿ ಓದುವುದು. ನಿಯಮಿತ ಓದುವಿಕೆ ಮೆದುಳನ್ನು ಸಕ್ರಿಯವಾಗಿರಿಸುತ್ತದೆ. ಓದುವಾಗ ಮನಸ್ಸು ಒಂದು ವಿಷಯದ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ಗಮನ ಸುಧಾರಿಸುತ್ತದೆ. 7ನೇ ಪಾಯಿಂಟ್ ಪ್ರಮುಖ ಅಂಶಗಳನ್ನು ಟಿಪ್ಪಣಿ ಮಾಡುವುದು. ಪಾಠವನ್ನು ಓದುವಾಗ ಮುಖ್ಯ ಅಂಶಗಳನ್ನು ನೋಟ್ಸ್ ಮಾಡಿಕೊಂಡರೆ ಪುನರಾವಲೋಕನ ಮಾಡಲು ಸಹಾಯವಾಗುತ್ತದೆ. ಅಂತಂದರೆ ರಿವಿಷನ್ ಮಾಡಬೇಕಾದಾಗ ವಿಷಯಗಳನ್ನು ನೀವು ಈಸಿಯಾಗಿ ಗ್ರಹಿಸಬಹುದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಓದುವಾಗ ಮೊಬೈಲ್ ಬಳಕೆ ಬೇಡ. ಮೊಬೈಲ್, ಟಿವಿ ಮತ್ತು ಲ್ಯಾಪ್ಟಾಪ್ಗಳಿಂದ ದೂರವಿದ್ದು ಓದುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ. ಹಾಗಾಗಿ ಓದಬೇಕಾದಾಗ ಮೊಬೈಲನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಶಾಂತ ಮತ್ತು ಸ್ವಚ್ಛವಾದ ಪರಿಸರದಲ್ಲಿ ಓದಿ. ಗದ್ದಲವಿಲ್ಲದ ಮತ್ತು ಬೆಳಕು ಚೆನ್ನಾಗಿರುವ ಸ್ಥಳದಲ್ಲಿ ಓದಿದರೆ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. 10ನೇ ಸಲಹೆ ಪುನರಾವಲೋಕನ ಮಾಡುವುದು. ಒಮ್ಮೆ ಓದಿದ ವಿಷಯವನ್ನು ಮತ್ತೆ ಓದುವುದು ಬಹಳ ಮುಖ್ಯ. ಇದರಿಂದ ವಿಷಯ ಹೆಚ್ಚು ದಿನ ನೆನಪಿನಲ್ಲಿ ಉಳಿಯುತ್ತದೆ. ನೆಕ್ಸ್ಟ್ ಸಲಹೆ ವಿಶ್ರಾಂತಿ ತೆಗೆದುಕೊಳ್ಳಿ. ಹೇಗೆ ನಮ್ಮ ಶರೀರಕ್ಕೆ ವಿಶ್ರಾಂತಿ ಬೇಕೋ ಹಾಗೆ ಮನಸ್ಸಿಗೂ ಕೂಡ ವಿಶ್ರಾಂತಿ ಬೇಕಾಗ್ತದೆ. ಆದ್ದರಿಂದ ಬಹಳ ಸಮಯ ನಿರಂತರವಾಗಿ ಓದುವುದಕ್ಕಿಂತ ವಿಶ್ರಾಂತಿ ತೆಗೆದುಕೊಂಡು ಓದಿದರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತದೆ. ಕೊನೆಯ ಸಲಹೆ ಯಾವಾಗಲೂ ಧನಾತ್ಮಕ ಚಿಂತನೆ ಇರಲಿ. ಧನಾತ್ಮಕ ಚಿಂತನೆಯನ್ನು ಅಳವಡಿಸಿಕೊಂಡಾಗ ಮಾತ್ರ ಓದುವಿಕೆಯಲ್ಲಿ ಉತ್ಸಾಹ ಹೆಚ್ಚುತ್ತದೆ ಮತ್ತು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಈ ಎಲ್ಲ ಸಲಹೆಗಳು ನಿಮ್ಮ ಪರೀಕ್ಷೆಯ ತಯಾರಿಗೆ ಸಹಾಯವಾಗಬಹುದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಧನ್ಯವಾದಗಳು.